ಈಗ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದ ವಿರುದ್ಧ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರು ಮತ್ತು ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ರಾಜಾ ಹುಲಿ BS ಯಡಿಯೂರಪ್ಪನವರು ಸಿಡಿದೆದ್ದಿದ್ದಾರೆ. ಈ ಹಿರಿಯ ವಯಸ್ಸಿನಲ್ಲೂ ಕೂಡ ಪಕ್ಷದ ಪರ ಮೈ ಕೊಡವಿ ಎದ್ದು ಮಾತನಾಡ್ತಾ ಇದ್ದಾರೆ ಯಡಿಯೂರಪ್ಪ. DK ಸರ್ಕಾರದ ವಿರುದ್ಧ ಸಿಡಿದೆದ್ದ ರಾಜಾ ಹುಲಿ BSY. ಹಿರಿಯ ವಯಸ್ಸಲ್ಲೂ ಪಕ್ಷದ ಪರ ಮೈ ಕೊಡವಿ ಎದ್ದು ನಿಂತ BSY. ಬಿಜೆಪಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ಯಡಿಯೂರಪ್ಪ ಕಾರ್ಯಕರ್ತರಿಗೆ ದೊಡ್ಡ ಬೂಸ್ಟ್ ಸಿಕ್ಕಂತಾಗಿದೆ. ತುಘಲಕ್ ದರ್ಬಾರ್ ಕೊನೆಯ ಹಂತಕ್ಕೆ ತಲುಪ್ತಿದೆ. ನಾಡಿನ ಭವಿಷ್ಯಕ್ಕಾಗಿ ಈ ಸರ್ಕಾರವನ್ನು ಕಿತ್ತೆಸೆಯಬೇಕು, ಕಿತ್ತೊಗೆಯಬೇಕು. DK ಸರ್ಕಾರದ ವಿರುದ್ಧ ಯಡಿಯೂರಪ್ಪನವರು ರಣಕಹಳೆಯನ್ನು ಊದಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ನಿಗಿನಿಗಿಯಾಗಿ ಕೆಂಡವನ್ನು ಕಾರಿದ್ದಾರೆ BS ಯಡಿಯೂರಪ್ಪನವರು. ರಾಜ್ಯದ ಜನರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಇವರು ದೆಹಲಿಯಲ್ಲಿ ಮಂತ್ರಿಮಂಡಲದಲ್ಲಿ ಬ್ಯುಸಿಯಾಗಿದ್ದಾರೆ. ಜಿಲ್ಲೆಗೆ ಹೋಗಿ ಯಾರೊಬ್ಬರು ಕೂಡ ಜನರ ಕಷ್ಟವನ್ನು ಕೇಳ್ತಾ ಇಲ್ಲ. ಯಾವ ಜಿಲ್ಲೆಗೆ ಬೇಕಾದರೂ ಬಂದು ಹೋರಾಟವನ್ನು ನಾನು ಮಾಡ್ತೀನಿ ಅನ್ನುವಂತಹ ಮಾತನ್ನು ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ. ಟೌನ್ಶಿಪ್ ಬಿಡದಿಯಲ್ಲಿಯೇ ಮಾಡೋದು ಎಂದು ದರ್ಪವನ್ನು ತೋರಿಸ್ತಾ ಇದ್ದಾರೆ. ಅಧಿಕಾರದ ಮದ DKಶಿಗೆ ತಲೆಗೆ ಹತ್ತಿದೆ. ಏನು ಮಾಡಿದರೂ ಕೂಡ ನಡೆಯುತ್ತೆ ಅನ್ನುವಂತಹ ಭಾವನೆಯಲ್ಲಿ ಸರ್ಕಾರ ಇದೆ. ಇದನ್ನು ಕೊನೆ ಮಾಡ್ತೀವಿ, ಕಳಕಳಿ ಇದ್ದರೆ ಟೌನ್ಶಿಪ್ಪನ್ನು ಕೈ ಬಿಡಿ ಅನ್ನುವಂತಹ ಮಾತನ್ನು BS ಯಡಿಯೂರಪ್ಪನವರು ಹೇಳಿದರು. ನಿಮ್ಮ ಅಧಿಕಾರದ ಮದಕ್ಕೆ ಕೊನೆ ಹಾಕೋದಕ್ಕೆ BJP ಸಿದ್ಧವಾಗಿದೆ ಅನ್ನುವಂತಹ ಮಾತನ್ನು BS ಯಡಿಯೂರಪ್ಪನವರು ಹೇಳಿದರು. ಬಿಡದಿ ಟೌನ್ಶಿಪ್ಪಿನ ವಿರುದ್ಧವಾಗಿ ಇಷ್ಟು ದಿನ ಮಾತಾಡದೇ ಇರುವಂತಹ BJP ಈಗ ಎಚ್ಚೆತ್ತುಕೊಂಡು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರಮಾಣದ ಹೋರಾಟವನ್ನು ಮಾಡಿ ಅಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ BS ಯಡಿಯೂರಪ್ಪನವರು ಕೂಡ ಭಾಗಿಯಾಗಿದ್ದರು. ಅವರು ಈಗ ಈ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಬನ್ನಿ ಯಡಿಯೂರಪ್ಪ ಏನು ಮಾತಾಡಿದ್ದಾರೆ ಕೇಳ್ಕೊಂಬರೋಣ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಹೇಳ್ತಾರೆ. ಬಹುಶಃ ವಿನಾಶಕಾಲ ಹತ್ರ ಬಂದಾಗ ಅಧಿಕಾರ ಮತದಿಂದ ಅಜೀರ್ಣ ಆಗೋಷ್ಟು ಬಹುಮತ ಇದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಶಿವಕುಮಾರ್ ನೇತೃತ್ವದ ಸರ್ಕಾರ ರೈತ ಸಮುದಾಯಕ್ಕೆ ದ್ರೋಹ ಮಾಡ್ತಾ ಇದೆ. ಹಣದ ಬಲದಿಂದ, ತೋಳು ಬಲದಿಂದ, ಅಧಿಕಾರ ಬಲದಿಂದ ಜಾತಿಯ ವಿಷಬೀಜವನ್ನು ಬಿತ್ತಿ ನಾವೇನು ಬೇಕಾದರೂ ಸಾಧಿಸ್ಬೋದು ಅನ್ನೋ ಭ್ರಮೆಯಲ್ಲಿ ಅವರಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ. ಎಲ್ಲ ಜಲಾಶಯಗಳು ಬತ್ತೋಗಿದೆ. ಮುಂದಿನ ಭವಿಷ್ಯದ ಬಗ್ಗೆ ಜನ ಚಿಂತೆ ಮಾಡ್ತಾ ಇದ್ದಾರೆ. ಬಿತ್ತಿದ ಬೀಜ ಮೊಳಕೆ ಹೊಡೆದಿಲ್ಲ. ಕಣ್ಣೀರಲ್ಲಿ ಕೈ ತೊಳಿತಾ ಇರುವಂಥ ಈ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಇತರ ಜನ ಎಲ್ಲರೂ ಸೇರಿ ಡೆಲ್ಲಿಗೆ ಹೋಗಿ ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ ಚಿಂತನೆ ನಡೆಸಿದ್ದಾರೆ ಹೊರತು ಯಾವನಾದರೂ ಒಬ್ಬ ಈ ರಾಜ್ಯದ ಜನರ ಸಂಕಷ್ಟವನ್ನು ಕೇಳೋದಕ್ಕೋಸ್ಕರ ಯಾವುದಾದ್ರೂ ಜಿಲ್ಲೆಗೆ ಹೋಗಿ ಜನರನ್ನ ಒಟ್ಟಿಗೆ ಸೇರಿಸಿ ಅವರ ಕಷ್ಟ ಸುಖವನ್ನು ವಿಚಾರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ. ನಾನು ಹೇಳ್ತೇನೆ, ಈ ಶಿವಕುಮಾರ್ ಸರ್ಕಾರಕ್ಕೆ ಏನು ಅಧಿಕಾರ ಮತದಿಂದ ದೊಡ್ಡ ಬಹುಮತ ಇದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಒಂದು ರೀತಿ ತುಘಲಕ್ ದರ್ಬಾರನ್ನೇನು ನಡೆಸಕ್ಕೆ ಹೊರಟಿದ್ದೀರಾ. ಬಹುಶಃ ಇದು ಕೊನೆಯ ತುದಿಗೆ ಮುಟ್ತಾ ಇದೆ. ನಾನು ಹೇಳ್ತೇನೆ, ಈ ಸರ್ಕಾರಕ್ಕೆ ಇದು ಸಾಂಕೇತಿಕವಾಗಿ ಇಲ್ಲಿ ಹೋರಾಟ ನಡೀತಾ ಇದೆ. ನೀವು ಯಾವ ಜಿಲ್ಲೆಗೆ ಹೇಳಿದ್ರು ಸಹ ನಾನು ಬಂದು ಒಂದು ಅರ್ಧ ದಿವಸ ಇದ್ದು ಜನರ ಸಂಕಷ್ಟಕ್ಕೆ ಸ್ಪಂದಿಸೋಕ್ಕೆ ಸಿದ್ಧ ಇದ್ದೇನೆ. ನಾವೆಲ್ಲ ಒಟ್ಟಾಗಿ ಸೇರಿ ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗಿಬೇಕಾಗಿದೆ. ಇಲ್ಲದಿದ್ದರೆ ನಾಡಿನ ಜನತೆಗೆ ಭವಿಷ್ಯ ಇಲ್ಲ. ಇಂಥ ವಿಚಿತ್ರವಾದ ಪರಿಸ್ಥಿತಿ ಇರುವಂಥ ಈ ಸಂದರ್ಭದಲ್ಲಿ ಇವತ್ತು ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಬಹುಶಃ ನಿಮ್ಮ ತುಘಲಕ್ ದರ್ಬಾರಕ್ಕೆ ಕೊನೆ ಹಾಡೋದಕ್ಕೋಸ್ಕರ ಇಲ್ಲಿ ನಾವು ಸೇರಿದ್ದೇವೆ. ನಾನು ಕೇಳ್ತೇನೆ ಈ ರಾಜ್ಯದ ಮುಖ್ಯಮಂತ್ರಿಗೆ,
ನೀವು ಟೌನ್ಶಿಪ್ ಮಾಡೋದಾದರೆ ಬಿಡದಿನೇ ಬೇಕಾ? ಎಲ್ಲರೂ ಸಹ ವಿರೋಧ ಮಾಡ್ತಾ ಇದ್ದಾರೆ. ಕೆಲವರು ಒಪ್ಪಿಗೆ ಕೊಟ್ಟಿದ್ದಾರೆ, ನಾನು ಅಲ್ಲೇ ಮಾಡೋದು ಅಂತೇಳಿ ಏನು ದರ್ಪವನ್ನು ತೋರಿಸ್ತಾ ಇದ್ದೀರಾ? ಅಧಿಕಾರ ಮದದಿಂದ ನೀವೇನು ಮಾಡಿದ್ರು ನಡೆಯುತ್ತೆ ಅನ್ನುವಂಥ ಭಾವನೆಯಿಂದ ನೀವು ತೊಡಗಿದ್ದೀರಾ. ಇದನ್ನ ಕೊನೆ ಮಾಡೋದಕ್ಕೆ ಈ ಸಭೆಯಲ್ಲಿ ಪ್ರಾರಂಭ ಆಗಿದೆ. ನಾನು ಹೇಳ್ತೇನೆ, ಶಿವಕುಮಾರ್ ಅವರಿಗೆ, ನಿಜಕ್ಕೂ ನಿಮ್ಮ ರಾಜ್ಯದ ಜನರಿಗೆ ಕಳಕಳಿ ಇದ್ದರೆ ಈ ಬಿಡದಿನಲ್ಲಿ ಟೌನ್ಶಿಪ್ ಮಾಡುವಂಥಕ್ಕೇನು ಹೊರಟಿದ್ದೀರಾ ಅದನ್ನು ಕೈ ಬಿಟ್ಟು ಬೇರೆ ಕಡೆ ನೂರಾರು ಎಕರೆ ಜಮೀನಿದೆ, ಸರ್ಕಾರಿ ಜಮೀನೇ ದೊಡ್ಡ ಪ್ರಮಾಣದಲ್ಲಿದೆ, ಇಲ್ಲ್ಯಾಕೆ ಮಾಡಕ್ಕೆ ಕೊಟ್ಟಿದ್ದೀರಾ? ರಿಯಲ್ ಎಸ್ಟೇಟ್ ಮಾಡಿ ನೂರಾರು ಕೋಟಿ ಲೂಟಿ ಮಾಡೋಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ ಅನ್ನುವಂಥದ್ದು ಜಗಜ್ಜಾಹೀರಾಗಿರುವಂಥ ಸಂಗತಿ. ಇಂಥ ಒಂದು ಸಂದರ್ಭದಲ್ಲಿ ನಾನು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ನೀವು ಬಹುಮತ ಇದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಏನು ಬೇಕಾದರೂ ನಡೆಯುತ್ತೆ ಅನ್ನುವಂಥ ಭ್ರಮೆನಲ್ಲಿ ನೀವೇನಿದ್ದೀರಾ, ಇದಕ್ಕೆ ಕೊನೆ ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಸಿದ್ಧ ಇದೆ. ವಿನಾಶಕಾಲೇ ವಿಪರೀತ